ಪ್ರಿಯ ಗ್ರಾಹಕರೇ, ಎಲ್ಲರಿಗೂ ನಮಸ್ಕಾರ. ಆರ್.ಕೆ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತಿಸುತ್ತಿದ್ದೇವೆ. ಇಂದು ನಾವು ಮುದ್ದೆ ಹೇಗೆ ಮಾಡೋದು ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಫಸ್ಟು ನಾವೇನು ಮಾಡಬೇಕು ಅಂದರೆ, ಈಗ ಒಂದು ಚಿಕ್ಕ ಪಾತ್ರೆಯಲ್ಲಿ 2 ಗ್ಲಾಸು ನೀರನ್ನು ಹಾಕ್ಕೊತಾ ಇದ್ದೀವಿ. ಆಲ್ರೆಡಿ 1 ಗ್ಲಾಸ್ ಹಾಕಿದ್ದೀವಿ, ಮತ್ತು ಇವಾಗ ಇನ್ನೊಂದು ಗ್ಲಾಸನ್ನು ಹಾಕ್ತಾಯಿದ್ದೀವಿ. ಹಾಕ್ಕೊಳ್ಳಿ. 2 ಗ್ಲಾಸು ನೀರು ಹಾಕಾದ್ಮೇಲೆ ನೋಡಿ ಪ್ರೀತಿ ಸ್ನೇಹಿತರೆ, 2 ಗ್ಲಾಸ್ ನೀರು ಹಾಕಿದ್ಮೇಲೆ ನೀರು ಕುದೀತಾ ಇರಬೇಕು. ನೀರು ಕುದೀತಾ ಮಾಡಿ ಕೊತ ಅಂದು ಕುದಿಯೋ ಥರ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇರುತ್ತೆ ನೀರು. ಸ್ನೇಹಿತರೆ ನೋಡಿ, 2 ಗ್ಲಾಸ್ ನೀರಿಗೆ ಈ ಥರ ಕುದೀತಾ ಇರುತ್ತೆ. ಅದಕ್ಕೆ ನಾವು ಈ ಥರ ರಾಗಿ ಹಸಿಟ್ಟನ್ನು ನುಣ್ಣು ಮಾಡಿರುತ್ತೆ. ಹಸಿಟ್ಟು ಸ್ವಲ್ಪನೇ ನೋಡಿ ಈ ಥರ ತುಂಬ್ಕೊಬೇಕಾಗುತ್ತೆ. ತುಂಬಿಕೊಂಡು ಈ ಥರ ಹಾಕಿದ್ರೆ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ. ಮುದ್ದೆ ಕೋಲನ್ನು ತೊಗೊಂಡು ಈ ಥರ ನಾವು ರೊಟೇಷನ್ ಮಾಡ್ತಾ ಇರಬೇಕಾಗುತ್ತೆ. ಆಗ ಗಂಟು ಬರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ. ನಾವೇನು ಅಂದರೆ, ನಾವು ಹದ ನೋಡಿಕೊಂಡು ಈ ಥರ ಒಂದು ಹಿಟ್ಟಿಂಗ್ ಕೋಲ್ ಅಂತ ಹೇಳ್ತಾರೆ. ಇದು ಹಿಟ್ಟಿಂಗ್ ಕೋಲಲ್ಲಿ ಈ ಥರ ಮಾಡ್ಕೊಬೇಕಾಗುತ್ತೆ. ತಿರ್ಸ್ಕೊತಾ ಇರಬೇಕಾಗುತ್ತೆ. ಮತ್ತು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಯಾವ ಥರ ಕುದೀತಾ ಇದೆ ಅಂತ ನೋಡಿ. ಈ ಥರ ಕುದಿಸ್ತಾ ಇರಬೇಕಾಗುತ್ತೆ. ತುಂಬ ತೆಳ್ಳಗಾಯಿತು ಅನ್ನೋ ಥರ ಏನಾರು ನಿಮ್ಗೆ ಫೀಲ್ ಅನಿಸಿದ್ರೆ ಸ್ವಲ್ಪ ರಾಗಿ ಹಿಟ್ಟನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಬೋದು ನೀವು. ಆವಾಗ ಗಂಟು ಬರೋದಿಲ್ಲ ಮತ್ತು ಮೆತ್ತಗಾಗೋದಿಲ್ಲ. ತುಂಬ ಒಂದು ಹದ ಬರುತ್ತೆ ಮುದ್ದೆ. ನೋಡಿ ಗಮ್ ಅಂತ ಇದೆ, ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಈ ಥರ ಬಿಸಿ ಹೊಗೆ ಬರ್ತಾ ಇರುತ್ತೆ. ಗ್ಯಾಸನ್ನು ನೀವು ಕರೆಕ್ಟಾಗಿ ಬಿಸಿ ಸೆಟ್ ಮಾಡಿರಬೇಕಾಗುತ್ತೆ. ನೋಡಿ ಈ ಥರ ಒಂಥರ ಏರ್ ಗ್ಯಾಪ್ ಥರ ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಕುದೀತಾ ಇದೆ, ಒಳಗಡೆ ಕುದೀತಾ ಇದೆ ನೋಡಿ. ನಮ್ಮ ಹುಡುಗ ಆ ಮುದ್ದೆ ಮಾಡೋ ಬೇಯೋ ಟೈಮಲ್ಲಿ ನಮ್ಮ ಹುಡುಗ ಒಂದು ಡ್ಯಾನ್ಸ್ ಆಡೋಕ್ಕೆ ಪ್ರಯತ್ನ ಪಡ್ತಾನೆ. ನೋಡಿ ಹೆಂಗೆ ಆಡ್ತಾ ಇದೆ ಅಂತ ನೋಡಿ ಹೆಂಗೆ ಆಡ್ತದೆ. ಅವನು ತುಂಬ ಸ್ಮೈಲಿ ಬಾಯಿ, ಯಾವಾಗಲೂ ಖುಷಿಯಾಗಿರ್ತಾನೆ, ಎಲ್ಲರನ್ನೂ ಅಟ್ರ್ಯಾಕ್ಟ್ ಆಗಿ ಮಾತಾಡ್ತಾ ಇರ್ತಾನೆ. ನೋಡಿ ಎತ್ತ ತಿರ್ಸೋದು, ಹೊಡಿಯೋದು, ಜಿಮ್ ಮಾಡೋದು, ಬೆಳಗ್ಗೆ ಯೋಗ ಮಾಡೋದು, ಮತ್ತು ಸ್ಕೂಲ್ಗೆ ಹೋಗೋದು, ಸ್ಕೂಲಲ್ಲಿ ಚೆನ್ನಾಗಿ ಆಟ ಆಡೋದು, ಮತ್ತು ತುಂಬ ಖುಷಿಯಾಗಿರ್ತಾನೆ ಹುಡುಗ. ಯಾವಾಗಲೂ ತುಂಬ ಕಾಮಿಡಿ ಮಾಡ್ತಾ ಇರ್ತಾನೆ ಅವಾಗ. ಈ ಥರ ನೋಡಿ, ಈ ಥರ ಎಲ್ಲ ಚಿಕ್ಕ ವಯಸ್ಸಿಂದ ಇದು ಅಭ್ಯಾಸ ಅವ್ರಿಗೆ, ಈ ಥರ ಎಲ್ಲ ಯೋಗ ಮಾಡೋದೆಲ್ಲ. ನೋಡಿ ಈ ಥರ ಎಲ್ಲ ಯೋಗ ಮಾಡ್ತಾರೆ. ಇನ್ನು ಡಿಫ್ರೆಂಟಾಗೆಲ್ಲ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ನೋಡಿ ಯಾವ ಥರ ಆಡ್ತಾರೆ ನೋಡ್ರಿ. ವಾವ್, ಮಿಸ್ಟರ್ ಭೀಮ್ ಅಂತಲೂ ಕರಿಬೋದು ಇವ್ರನ್ನ. ಯಾಕೆ ಭೀಮನ ಬಲ ಹೊಂದಿರೋರು ಇವರು, ಅದಕ್ಕೆ ಭೀಮ್ ಥರ ಆಡ್ತಾಯಿದ್ದಾರೆ ನೋಡಿ. ನಮ್ಮ ಹುಡುಗ ಎಷ್ಟು ಆಡುತ್ತೆ ಅಂದರೆ ಅವ್ರಿಗೆ ಸುಸ್ತೇ ಆಗಲ್ಲ. ಸುಸ್ತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನೋಡಿ ಸ್ನೇಹಿತರೆ, ನಿಮ್ಗೇನಾದ್ರು ಗಟ್ಟಿ ಅನಿಸಿದ್ರೆ ಈ ಥರ ಕಾಲಲ್ಲಿ 2 ಕಾಲಲ್ಲಿ ಪ್ರೆಸ್ ಮಾಡ್ಕೊಬೇಕು. ಕಾಲ ಸುಡುತ್ತೆ ಅಂತೇಳಿ ಬಟ್ಟೆ ಕೂಡ ಹಾಕ್ಕೊತಾರೆ ನೋಡಿ. ಈ ಥರ ತಿರ್ಗಿಸ್ಬೇಕು ಮುದ್ದೆನ ಗಂಟಾಗ್ದಂಗೆ. ಈ ಥರ ಎಲ್ಲ ಪ್ರೆಸ್ ಮಾಡಿದ್ರೆ ಒಳ್ಳೆ ಫಿನಿಶಿಂಗ್ ಬರ್ತಾ ಇರುತ್ತೆ. ಮುದ್ದೆ ಗಟ್ಟಿ ತಿಂದರೆ ಏನು ಅಂದರೆ, ಹಸಿಟ್ಟು ತಿಂದರೆ ಹೊಟ್ಟೆ ನೋವು ಬರೋ ಥರ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ. ಇದು ಒಂದು ಲೆವೆಲಿಗೆ ಹದ ಬಂದಿದೆ ನೋಡಿ. ಈ ಥರ ತಿರ್ಸ್ಕೊಬೇಕು ನೀವು. ನೋಡಿ ಈ ಥರ ತಿರ್ಸ್ಕೊತ ನೋಡಿ ಫಿನಿಶಿಂಗ್ ಯಾವ ಥರ ಬರ್ತಾ ಇದೆ ನೋಡಿ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇರ್ಬೋದು. ಮುದ್ದೆ ಗಮ್ ಅಂತ ಇದೆ. ಆ ಬರ್ತಾ ಇರೋ ಹೊಗೆ ಹಿಂಗೆ ಗಮ್ ಅಂತ ಇದೆ ಅಂದರೆ, ನಾವು ಹಸಿ ಮುದ್ದೆನ ಇವಾಗಲೇ ಇದನ್ನೇ ತಿನ್ಬಿಡೋಣ ಅನ್ನೋ ಥರ ಫೀಲ್ ಅನಿಸ್ತಾ ಇದೆ. ಕಟ್ಟಕ್ಕಿಂತ ಮುಂಚೆನೇ ಅಷ್ಟು ಘಮ ಅಂತ ಇದೆ ನೋಡಿ ಸ್ನೇಹಿತರೆ. ಈ ಥರ ಮುದ್ದೆನೆಲ್ಲ ಎತ್ಕೊಂಡು ನೋಡಿ ಸ್ನೇಹಿತರೆ. ಅದು ಬಿಸಿ ಇರುತ್ತೆ. ಅದು ಸ್ವಲ್ಪ ನೀವು ತಣ್ಣೀರು ಆ ಕಡೆ ಪಾತ್ರೆಯಲ್ಲಿ ನೋಡಿ ಇಟ್ಕೊಂಡಿದ್ದಾರೆ, ಕಾಣ್ತಾ ಇರ್ಬೋದು ನಿಮಗೆ. ಸ್ವಲ್ಪ ತಣ್ಣೀರನ್ನು ಕೈಯಲ್ಲಿ ಹಿಂಗೆ ಟಚ್ ಮಾಡಿಕೊಂಡು ಈ ರೊಟೇಷನ್ ಮಾಡಿದ್ರೆ ನೋಡಿ ಎಷ್ಟು ಮುದ್ದವಾಗಿ ರೌಂಡಾಗಿ ಅಂದವಾಗಿ ಬಂದಿದೆ ನೋಡಿ, ಕಾಣ್ತಾ ಇರ್ಬೋದು ನೀವು. ಅದನ್ನ ನಾವು ಹಾಟ್ ಬಾಕ್ಸ್ಗೆ ಹಾಕ್ಕೊಬೋದು. ಈ ಥರ ಹಾಟ್ ಬಾಕ್ಸ್ ಇಟ್ಕೊಂಡ್ರೆ
ನೀವು ಒಂದು ಅರ್ಧ ಗಂಟೆ 1 ಅವರ್ ಲೇಟಾಗಿ ಬೇಕಾದ್ರೂ ಊಟ ಮಾಡ್ಬೋದು. ಮತ್ತು ತಿರ್ಗಾ ಈ ಥರ ಹಾಕ್ಕೊಬೇಕಾಗುತ್ತೆ ನೋಡಿ. ಅದರಲ್ಲಿರೋಂಥ ಫುಲ್ಲು ಒಳಗಡೆ ಇರೋಂಥ ಎಲ್ಲ ಎಳ್ಕೊಂಡು ಈಚೆ ನಮಗೆ ನಾವಿರೋದೇ 2 ಜನ 3 ಜನ ಇದ್ದೀವಿ. ನಮಗೆ ಸಾಕು 2 ಮುದ್ದೆ. ಅದಕ್ಕೆ 2 ಮುದ್ದೆ ಮಾತ್ರ ಮಾಡ್ಕೊತೀವಿ, ವೇಸ್ಟ್ ಮಾಡಲ್ಲ ಜಾಸ್ತಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಈ ಥರ ಕಟ್ಬೋದು ಮುದ್ದೆನ. ಡೈಲಿ ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರು BP ಇರೋಂಥವ್ರಿಗೆ ಮುದ್ದೆ ತಿಂದರೆ ಹೆಲ್ತಿ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ. ಅದಕ್ಕೆ ಹಳ್ಳಿ ಜನ ಜಾಸ್ತಿ ಇದನ್ನೇ ರೆಫರ್ ಮಾಡ್ತಾರೆ, ಮುದ್ದೆ ತಿನ್ನಿ ಅಂತ. ನೋಡಿ ಆ ನೀರನ್ನು ಹಾಕ್ಕೊಂಡು ಬಿಸಿ ನೀರನ್ನು ಟಚ್ ಮಾಡಿ ಹಿಂಗೆ ಸುತ್ತಾ ಇದ್ದರೆ ಅದರ ಕಳೆನೂ ಕಳೆ ಮುದ್ದಾಗಿ ಬಂದಿದೆ ನೋಡಿ. ಮುದ್ದೆ ಬಿಸಿ ಮುದ್ದೆ ಎಷ್ಟು ಮುದ್ದಾಗಿ ಬಂದಿದೆ ನೋಡ್ಬೋದು ನೀವೇ ಸ್ನೇಹಿತರೆ. ನೋಡಿ ಘಮ 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 ಅಂತ ಬಿಸಿ ಮುದ್ದೆ ತಯಾರಿದೆ ಸ್ನೇಹಿತರೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಈ ಮುದ್ದೆಗೆ ಏನಂದರೆ ಬಸ್ಸಾರು ಆಗ್ಬೋದು, ಇಲ್ಲಾಂದರೆ ನಾಟಿ ಕೋಳಿ ಸಾರು ಆಗ್ಬೋದು, ಇಲ್ಲ ಮಟನ್ ಸಾರು ಆಗ್ಬೋದು. ಎಷ್ಟು ರುಚಿಕರ ಇರುತ್ತೆ ಅಂದರೆ ನನ್ನ ಬಾಯಲ್ಲಿ ಇವಾಗ ನೀರು ಬರ್ತಾ ಇದೆ ನಿಜವಾಗ್ಲೂ. ಅಷ್ಟು ಘಮ ಘಮ ಅಂತ ಇದೆ, ಅಷ್ಟು ರುಚಿಕರವಾಗಿರುತ್ತೆ. ಓಕೆ, ಧನ್ಯವಾದಗಳು. ಇಷ್ಟು ತನಕ ನಮ್ಮ ವೀಡಿಯೋಗಳು ನೋಡ್ತಾ ಇದ್ದೀರಾ. RK ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು ಸ್ನೇಹಿತರೆ.